ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಮದುವೆ ಮನೇಲಿ ಮಾಡ್ತಾರಲ್ಲ ಗೋಧಿ ಹುಗ್ಗಿ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಗೋಧಿ ಹುಗ್ಗಿ ಪಾಯಸ. ಇಡೀ ಗೋಧಿನೇ ತೊಗೊಂಡಿದ್ದೀನಿ ನಾನು, ಒಂದು ಬಟ್ಲು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ನಾನು ನೈಟ್ ನೆನೆಸ್ಕೊತಿದ್ದೀನಿ. ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ಓವರ್ನೈಟ್ ನೆನೆಸ್ಕೊಳ್ಳೋಣ. ಇದು ನೆಂದಿದೆ. ಇವಾಗ ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕಿ ಹೊರ್ಕೊತಿದ್ದೀನಿ. ಈಗ ನೆನೆಸಿಟ್ಕೊಂಡಿರುವಂತಹ ಗೋಧಿ ಹಾಕೊಳ್ಳೋಣ. ನೀರು, ಇದನ್ನು ಒಂದು 5 ವಿಸಿಲ್ ಕೂಗಿಸ್ಕೊಳ್ಳೋಣ, ಸಾಕು, ಬೆಂದಿರುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ಗೋಧಿ ನೆಂದಿರೋದ್ರಿಂದ. ಇವಾಗ ಬೇಯಿಸ್ಕೊಂಡ್ಬಿಡೋಣ. ಒಂದು 4 ವಿಸಿಲ್ ಕೂಗಿಸ್ಕೊತೀನಿ ನಾನು. ಬೆಂದಿದೆ ಇದು. ನೋಡಿ ಇನ್ನೂ ಎಷ್ಟು ದಪ್ಪ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ ಗೋಧಿ. ಇವಾಗ ಒಂದು ಪ್ಯಾನಿಗೆ ತುಪ್ಪ, ಬಾದಾಮಿ ಫ್ರೈ ಮಾಡ್ಕೋತೀನಿ. ಇದು ಪೌಡ್ರ್ ಹಾಕ್ಕೊಳ್ಳೋಕ್ಕೆ ಬಾದಾಮಿ ಗೋಡಂಬಿ 2 ಫ್ರೈ ಮಾಡ್ಕೋಬೇಕು. ಶ್ರಾವಣಕ್ಕೆ ಎಲ್ಲರ ಮನೆಗೂ ಏನಾದರೂ ಸ್ವೀಟ್ ಮಾಡಲೇಬೇಕು. ಈ ಥರದ್ದೊಂದು ಗೋಧಿ ಹುಗ್ಗಿ ಮಾಡ್ಕೊತೀನಿ. ಇಡೀ ಗೋಧಿ ಹುಗ್ಗಿ ಪಾಯಸ ಸಖತ್ತಾಗಿರುತ್ತೆ. ಮದುವೆ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿ, ಟೇಸ್ಟ್ ಸೂಪರಾಗಿ ಬಂದಿರುತ್ತೆ. ಇವಾಗ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಪೌಡ್ರು ಮಾಡ್ಕೊಳ್ಳೋಕ್ಕೆ, ಇದು ಮೇಲೆ ಅಲಂಕಾರಕ್ಕೆ ಗೋಡಂಬಿ. ಅದು ಸೈಡಲ್ಲೇ ತಿಟ್ಕೊಂಡಿದ್ದೀನಿ. 1 ಕಪ್ ಗೋಧಿ ತೊಗೊಂಡಿದ್ದಲ್ಲ, ಅದೇ ಅಳತೆಯಲ್ಲಿ 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಸೇಮ್ ಮೆಜರ್ಮೆಂಟಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಣ. ಬೇಯಿಸಿದ್ವಲ್ಲ ನೀರಿತ್ತು ಗೋಧಿದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಬೇರೆ ಏನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾ ಇಲ್ಲ ನಾನು. ಬೆಲ್ಲ ಕರಗಲಿ. ಬೆಲ್ಲ ಕರಗಿದೆ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ಗೋಧಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸಖತ್ ರುಚಿಯಾಗಿರುವಂತಹ ಗೋಧಿ ಹುಗ್ಗಿ ಹಬ್ಬಗಳಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮದುವೆ ಮನೆಯಲ್ಲಿ ಕಂಪಲ್ಸರಿ ಮಾಡಿರ್ತಾರೆ ನೋಡಿ. ಇವಾಗ ಪೌಡ್ರ್ ಮಾಡಿ ಹುರಿದಿಟ್ಕೊಂಡಿದ್ವಲ್ಲ ಬಾದಾಮಿ ಗೋಡಂಬಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರ್ಯಾರಿಗೆಲ್ಲ ಈ ಇಡೀ ಗೋಧಿ ಹುಗ್ಗಿ ಪಾಯಸ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ.
ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಹಾಲಿನ ಕೆನೆ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ, ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಹಾಲಲ್ಲಿ ಬೇಯಿಸಿ ಮಾಡಿದರೂ ಇನ್ನೂ ಚೆನ್ನಾಗೇ ಇರುತ್ತೆ. ಈಗ ಸೇರಿಸ್ಕೊಳ್ಳೋಣ, ಹಾಲು ಕೂಡ ಸೇರಿಸ್ಕೊತೀನಿ. ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಲು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಚೆನ್ನಾಗಿ ಕುದ್ರೆ ಸಾಕಿದು. ಅದೇ ಥರ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಇದನ್ನೇ ತಿಂದು ಬೋರ್ ಆಗಿದ್ದರೆ ಈಗ ಇಡೀ ಗೋಧಿ ಹುಗ್ಗಿದ ಪಾಯಸ ಮಾಡ್ಕೊತೀನಿ. ಸಖತ್ ಟೇಸ್ಟಿ ಆ್ಯಂಡ್ ರುಚಿಯಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೋತಿದ್ದೀನಿ. ಏಲಕ್ಕಿ ಪುಡಿ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ, ಅದು ಕೂಡ ಆ್ಯಡ್ ಮಾಡ್ಕೊತೀನಿ. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಗೋಧಿ ಹುಗ್ಗಿ ರೆಡಿಯಾಗಿದೆ. ಇಡೀ ಗೋಧಿ ಹುಗ್ಗಿ ನೋಡಿ, ಟೇಸ್ಟ್ ನೋಡೋದಕ್ಕೂ ಅಷ್ಟೇ ಎಮ್ಮೆ ಆಗಿದೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.